ಜನ ಇವಾಗಿರೋ ಬಿಸಿ ಶೆಡ್ಯೂಲ್ ಅಲ್ಲಿ ಥಿಯೇಟರ್ ಹೋಗಿ ಮೂವೀಸ್ ನೋಡ್ತಾ ಇರೋದೇ ಕಮ್ಮಿ. ಎಲ್ಲ ಈಗ ಜಾಸ್ತಿ OTT ಪ್ಲಾಟ್ಫಾರ್ಮ್ನೇ ಪ್ರಿಫರ್ ಮಾಡ್ತಾರೆ. ಈ ರೀಸೆಂಟ್ ಟೈಮ್ಸ್ ಅಲ್ಲಿ ರಿಲೀಸ್ ಆಗಿ ಇಟ್ಟಾದಂತ ಬೆಸ್ಟ್ ಮೂವೀಸ್ ಈಗ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಫ್ರೀ ಇದ್ದಾಗ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ನೋಡೋ ಅಂತ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗೋ ಮೂವಿ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡ್ಲೇಬೇಕಾಗಿರೋ ಟಾಪ್ 5 ಮೂವೀಸ್ ಯಾವ್ದ್ಯಾವ್ದು ಅಂತ ನೋಡೋಣ ಬನ್ನಿ. ಟಾಪ್ 1 ಅಲ್ಲಿರೋ ಮೂವಿನ ಅಂತೂ ನೀವು ಮಿಸ್ ಮಾಡಂಗೆ ಇಲ್ಲ. ಅದ್ಯಾವುದು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಲಾಸ್ಟ್ ವರ್ಗೂ ಸ್ಕಿಪ್ ಮಾಡದೆ ನೋಡಿ. ನೋಡಿದವರು ಏನಂತಾರೆ. ಇದು ಕುಲ್ದೀಪ್ ಕರಿಯಪ್ಪ ಅವರು ಡೈರೆಕ್ಟ್ ಮಾಡಿ ನವೀನ್ ಶಂಕರ್ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಕೆಲವರಿಗೆ ಅಂತೂ ಅವ್ರ ಜೀವನದ ಸ್ಟೋರಿನೇ ಫಿಲಂ ಮಾಡೋರೆ ಅನ್ಸುತ್ತೆ. ಕಥೆಯ ನಾಯಕ ಫಸ್ಟ್ರೇಟೆಡ್ IT ಎಂಪ್ಲಾಯಿ, ಇಷ್ಟ ಇಲ್ಲದೆ ಇದ್ರು ಇಂಜಿನಿಯರಿಂಗ್ ಮಾಡಿ IT ಜಾಬ್ ಮಾಡ್ತಾ ಇರ್ತಾನೆ. ಅವನಿಗೆ ಅವನ್ನ ಬಿಟ್ಟು ಹೋಗಿರೋ ತಾಯಿನ ಹುಡುಕಿ ನೀವ್ ಯಾಕೆ ನಮ್ಮನ್ನ ಬಿಟ್ಟೋದ್ರಿ ಅಂತ ಕೇಳೋ ಹಠ ಇರುತ್ತೆ. ಅವನ ತಂದೆ ಸತ್ ಮೇಲೆ ಆ ಹಠ ಇನ್ನೂ ಜಾಸ್ತಿ ಆಗುತ್ತೆ. ಅವನು ಅವನ ತಾಯಿನ ಹುಡ್ಕೊಂಡು ಹೋಗ್ತಾನ. ಅವನ ಲೈಫಲ್ಲಿ ಮತ್ತೆ ಏನೇನಾಗುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಫಿಲಮ್ನ ಒಬ್ಬರೇ ಪೀಸ್ ಆಗಿ ಕುತ್ಕೊಂಡು ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸದ್ಯಕ್ಕೆ ಈ ಸಿನಿಮಾ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಯಾರ್ಯಾರು ನೋಡಿಲ್ಲ ನೋಡಿ, ಒಂದೊಳ್ಳೆ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ರೇಖಾಚಿತ್ರಂ, ಈ ಸಿನಿಮಾದ ಕಂಪ್ಲೀಟ್ ರಿವ್ಯೂ ನಮ್ಮ ಚಾನಲ್ ಅಲ್ಲಿ ಇದೆ. ಯಾರ್ಯಾರು ನೋಡಿಲ್ಲ ನೋಡಿ. 1985 ಅಲ್ಲಿ ಕೊಲೆ ಆಗಿರೋ ಡೆಡ್ ಬಾಡಿಯ ಸ್ಕೆಲಿಟಾನ್ ಪ್ರೆಸೆಂಟ್ ಟೈಮ್ಸ್ ಅಲ್ಲಿ ಹೀರೋಗೆ ಸಿಗುತ್ತೆ. ಬಾಡಿ ಸಿಕ್ಕ ಜಾಗದಲ್ಲಿ ಒಬ್ಬ ವ್ಯಕ್ತಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡೆ ಈ ಕೊಲೆ ಮಾಡಿರೋದು ಅಂತ ವಿಡಿಯೋ ರೆಕಾರ್ಡ್ ಮಾಡಿ ಶೂಟ್ ಮಾಡ್ಕೊಂಡು ಸದೋಗ್ತಾನೆ. ಇಷ್ಟಾದ್ಮೇಲೆ ಹೀರೋ ಈ ಕೇಸ್ನ ಹೆಂಗ್ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಸಿನಿಮಾ ಈಗ ಸೋನಿ ಲೈವ್ ಅಲ್ಲಿ 5 ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಯಾರ್ಯಾರು ನೋಡಿಲ್ಲ ನೋಡಿ, ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ನ ಮಿಸ್ ಮಾಡ್ಕೋಬೇಡಿ. ಚೂಮಂತರ್, ಡೈರೆಕ್ಟೆಡ್ ಬೈ ಕರ್ವಾ ನವನೀತ್, ಸ್ಟಾರಿಂಗ್ ಶರಣ್, ಚಿಕ್ಕಣ್ಣ, ಅದಿತಿ ಪ್ರಭುದೇವ್ ಇನ್ ಲೀಡ್ ರೋಲ್. 4 ಜನ ಗೋಸ್ಟ್ ಹಂಟರ್ಸ್ ಮಾರ್ಗನ್ ಹೌಸ್ ಅಲ್ಲಿ ಇರೋ ಟ್ರೆಷರ್ನ ಹುಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಏನೇನಾಗುತ್ತೆ, ಅಲ್ಲಿ ನಿಜವಾಗ್ಲೂ ಟ್ರೆಷರ್ ಇರುತ್ತಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಇದು ಒಂದು ಹಾರರ್ ಕಾಮಿಡಿ ಸ್ಟೋರಿ. ಈ ವರ್ಷ ಕನ್ನಡದಲ್ಲಿ ಫಸ್ಟ್ ಹಿಟ್ ಆಗಿದ್ದ ಫಿಲಂ ಇದೆ. ಈ 3 ತಿಂಗಳಲ್ಲಿ ಇದು ಒಂದೇ ಕನ್ನಡ ಫಿಲಂ ನನಗೆ ಖುಷಿ ಕೊಟ್ಟಿದ್ದು. ಈ ಸಿನಿಮಾ ಈಗ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಫ್ಯಾಮಿಲಿ ಜೊತೆ ನೋಡೋಕೆ ಒಂದೊಳ್ಳೆ ಸಿನಿಮಾ. ಆಫೀಸರ್ ಆನ್ ಡ್ಯೂಟಿ, ಈ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಕೂಡ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಇದೆ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ನೋಡಿ. ಈ ವರ್ಷದ ಬೆಸ್ಟ್ ಮಲಯಾಳಂ ಕ್ರೈಮ್ ಸಸ್ಪೆನ್ಸ್ ಫಿಲಂ ಇದು. ಒಂದು ಗೋಲ್ಡ್ ಚೈನ್ ಕೇಸ್ ನ ಹೀರೋ ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ಗೋಲ್ಡ್ ಚೈನ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟವ್ರ ಕೊಲೆಗಳಾಗಿರುತ್ತೆ. ಇದನ್ನ ಹೀರೋ ಹೆಂಗ್ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ 5 ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಕನ್ನಡ ಡಬ್ಬಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಕನ್ನಡದಲ್ಲೇ ನೋಡ್ಬೋದು. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮಸ್ಟ್ ವಾಚ್ ಮೂವಿ ಇದು. ಡ್ರ್ಯಾಗನ್, ಇದು ಅಶ್ವಥ್ ಮಾರಿಮುತ್ತು ಡೈರೆಕ್ಟ್ ಮಾಡಿ ಪ್ರದೀಪ್ ರಂಗನಾಥನ್, ಅನುಪಮ ಪರಮೇಶ್ವರ್, ಕಯಾದು ಲೋಹರ್ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರೋ ಸಿನಿಮಾ. ಕಥೆಯ ನಾಯಕ D ರಾಘವನ್ ಅಲಿಯಾಸ್ ಡ್ರ್ಯಾಗನ್ 48 ಬ್ಯಾಕ್ಲಾಗ್ಸ್ ಇದ್ರು ಫೇಕ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಒಂದೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದು ದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ನ ಕಾಲೇಜ್ ಪ್ರಿನ್ಸಿಪಲ್ ಕೈಯಲ್ಲಿ ಲಾಕ್ ಆಗ್ತಾನೆ. ಲಾಕ್ ಆದ್ಮೇಲೆ ಅವ್ನ ಲೈಫಲ್ಲಿ ಏನೇನಾಗುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ವರ್ಷದ ಬೆಸ್ಟ್ ತಮಿಳ್ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಒಂದು ಚೂರು ನೆಗೆಟಿವ್ ಅನ್ನೋದೇ ಇಲ್ಲದೆ ಇರೋ ಮಸ್ತ್ ಸಿನಿಮಾ. ಅಟ್ ಪ್ರೆಸೆಂಟ್ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ 5 ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಕನ್ನಡ ಡಬ್ಬಿಂಗ್ ಅಷ್ಟು ಇಷ್ಟ ಆಗ್ಲಿಲ್ಲ, ತಮಿಳಲ್ಲಿ ನೋಡಿದ್ರೆ ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತೀನಿ. ಇಷ್ಟು ರೀಸೆಂಟ್ ಟೈಮ್ಸ್ ಅಲ್ಲಿ ರಿಲೀಸ್ ಆಗಿರೋ ಮೂವೀಸ್ ಗಳಲ್ಲಿ ದಿ ಬೆಸ್ಟ್ ಅನ್ಸಿ ಟಾಪ್ 5 ಮೂವೀಸ್. ನಿಮಗೆ ಯಾವ ಮೂವಿ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.